ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋ ಎಲ್ಲ ಹೆಂಗಸರಿಗೂ ಸಹ ಒಂದು ಉಪಯೋಗ ಆಗುವಂಥದ್ದೇ. ತುಂಬ ಸಿಂಪಲ್ಲು ನೋಡಿ, ಸೂಜಿ ದಾರ ಏನು ಇಲ್ಲದೆ ನಾವು ಸಾರಿ ಹೇಗೆ ಫಾಲ್ ಹಚ್ಬೋದು ಅಂತೇಳಿ. ನಾನು ಇಲ್ಲಿ ನೋಡಿ ಸೀರೆ ತೊಗೊಂಡಿದ್ದೇನೆ. ಇದು ಅಮ್ಮಂದು ಸೀರೆ ಆಗಿತ್ತು, ಅಂದರೆ ಅರ್ಜೆಂಟ್ ಒಂದು ಫಂಕ್ಷನಿಗೆ ಹೋಗಬೇಕು, ಸಾರಿ ಫಾಲ್ಸ್ ಹಚ್ಚಲಿಕ್ಕೆ ಪುರ್ಸತ್ತಿರಲಿಲ್ಲ. ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದಂತೂ ಎಲ್ಲರಿಗೂ ಸಹ ಒಂದು ಹೆಲ್ಪ್ ಆಗುವಂಥದ್ದೇ ವಿಡಿಯೋ. ಫಸ್ಟಿಗೆ ಕ್ಲೀನಾಗಿ ನೀವು ಸಾರಿಯನ್ನು ಬಿಡಿಸ್ಕೊಂಡು ಇಟ್ಕೊಳ್ಳಿ. ನಾನು ಸಾರಿ ಹಚ್ಚುವಾಗ ಸ್ವಲ್ಪ ಜಾಗ ಬಿಟ್ಟು ಮತ್ತು ಸಾರಿಗೆ ಫಾಲ್ ಹಚ್ತೇನೆ. ನೀವೆಲ್ಲ ಹೇಗೆ ಹಚ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಫಾಲ್ ತೊಗೊಂಡೆ, ಸ್ವಲ್ಪ ಮ್ಯಾಚ್ ಆಗುವಾಗೆ ತೊಗೊಂಡೆ, ಅಂದರೆ ಇದು ದಪ್ಪ ಸಾರಿ ಅಲ್ಲ, ಹಾಗೆ ಕಾಣ್ತಾ ಇರಲಿಲ್ಲ. ಇಲ್ಲಿ ವಿಡಿಯೋ ಫುಲ್ ನೋಡಿ, ನಾನು ಹೇಳ್ತಾ ಹೋಗ್ತೇನೆ. ತುಂಬ ಈಸಿ ಅಂತೇಳಿದರೆ ತುಂಬ ಈಸಿ ಮೆಥಡ್ ಇದು. ಸೂಜಿ ದಾರ ಮಿಷಿನ್ ಎಂಥದ್ದು ಬೇಡ ನಿಮಗೆ. ಇನ್ಸ್ಟೆಂಟಾಗಿ ಅಂತೇಳಿದರೆ ಗಡಿಬಿಡಿಯಲ್ಲಿರುವಾಗ ಇದು ಒಂದು 5 ನಿಮಿಷ ಸಹ ಸಾಕು. 5 ನಿಮಿಷ ಸಹ ಬೇಡ, ಪಟಾಪಟ್ ಅಂತೇಳಿ ಮಾಡ್ಕೊಳ್ಬೋದು. ನೋಡಿ, ಇದೇ ಟೇಪ್, ಈ ಟೇಪ್ ಇದ್ದರೆ ಸಾಕು. ಈ ಟೇಪ್ ನಿಮಗೆ ಅಂದರೆ ಉದ್ದ ಒಮ್ಮೆಲೇ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀವು ತಗೊಂಡು ಅಂದರೆ ಹೀಗೆ ಎಳೆದ್ರೆ ಸಾಕು, ತುಂಬ ತೆಳುವು ಇರ್ತದಲ್ಲ ಅದು. ಹಾಗಾಗಿ ಎಷ್ಟು ಬೇಕೋ ಅಷ್ಟಷ್ಟೇ ನೀವು ಕಟ್ ಮಾಡಿ 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 ಮತ್ತು ನೀವು ಫಾಲ್ ಹಾಕ್ತಾ ಹೋಗ್ಬೋದು. ನೋಡಿ, ತೋರಿಸ್ತೇನೆ ನಾನು, ವಿಡಿಯೋ ಫುಲ್ ನೋಡಿ. ಈಗ ನಾನು ಹೇಳಿದೆ ಅಲ್ಲ, ನಾನು ಫಾಲ್ ಹಚ್ಚುವಾಗ ಸ್ವಲ್ಪ ಜಾಗ ಬಿಡ್ತೇನೆ, ನಾನು ಒಂದು 10 ಇದರಷ್ಟು ಬಿಡ್ತೇನೆ. ಅದರ ನಂತರ ನಾನು ಫಾಲ್ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅಂದರೆ ಈಗ ಫಾಲ್ ಹಚ್ಚಲಿಕ್ಕೆ ಗೊತ್ತಿಲ್ಲದವರು ಸಹ ಇದನ್ನು ಈಸಿಯಲ್ಲಿ ಫಾಲನ್ನು ಹಾಕ್ಬೋದು ಸಾರಿಗೆ. ಮಾತ್ರ ಇದು ನಿಮಗೆ ಈಗ ನಾವು ಸ್ಟಿಚ್ ಮಾಡಿದರೆ ಯಾವಾಗಲೂ ನಾವು ಯೂಸ್ ಮಾಡ್ಬೋದು, ಏನಾಗೋದಿಲ್ಲ. ಇಲ್ಲಿ ನೋಡಿ, ಈ ಥರ ಫಾಲ್ ಹಚ್ಕೊಳ್ಳುವಾಗ ಕರೆಕ್ಟಾಗಿ ಸಾರಿ ಮತ್ತು ಟೇಪ್ ಉಂಟಲ್ಲ, ಅದು ಮಿಡ್ಲಲ್ಲಿ ಅದ್ರ ಮೇಲೆ ಫಾಲನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು. ಮತ್ತು ಐರನ್ ಬಾಕ್ಸು ಫಸ್ಟಿಗೆ ನೀವು ಹೀಟಿಗೆ ಇಟ್ಕೊಂಡಿರ್ತೀರಲ್ಲ, ತುಂಬ ಬಿಸಿ ಬಿಸಿ ಇಡಬೇಡಿ. ನೋಡಿ, ಈ ಥರ ಎಷ್ಟು ಬೇಗ ಆಗ್ತದೆ ಅಂತೇಳಿದರೆ ಫಟಾಫಟ್ ಅಂತೇಳಿ ಆಗ್ತದೆ. ಖಂಡಿತವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು ಇದು. ಅಂದರೆ ಬೇಗ ಆಗ್ತದಲ್ಲ, ಒಂದು ಅರ್ಜೆಂಟಲ್ಲಿ ಇರುವಾಗ, ಸಾರಿ ಫಾಲ್ ಹಚ್ತಾ ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲದೆ ಇರುವಾಗ ಈ ಥರ ಒಂದು ಟೇಪು, ಅದರಲ್ಲೂ ಈ ಟೇಪ್ ಅಂತ ಉಂಟಲ್ಲ, ಇದು ಕಮ್ಮಿ ರೇಟು, ತುಂಬ ಕಮ್ಮಿ ಅಂತೇಳಿದರೆ ಕಮ್ಮಿ ರೇಟು. ನಾನಿದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಇದಂತೂ ಇದ್ದರೆ ನಿಮಗೆ ಖಾಲಿ ಸಾರಿ ಫಾಲ್ಸ್ ಅಂತ ಹೇಳಲ್ಲ. ಈಗ ಏನಾದರೂ ಬಟ್ಟೆ ಸ್ವಲ್ಪ ತೂತೆಲ್ಲ ಆಗಿರ್ತದೆ ನೋಡಿ, ಹರಿದೋಗಿದ್ದು ಬಟ್ಟೆ ಎಲ್ಲ ಇರ್ತದೆ ನೋಡಿ, ಅದಕ್ಕೆ ಸಹ ನೀವು ಇದನ್ನು ಹಾಕ್ಕೊಳ್ಬೋದು. ನೋಡಿ, ಎಷ್ಟು ಬೇಗ ಅದು ಬಿಸಿಗೆ ಅಂಟ್ಕೊಂಡಿದೆ ಅಂತೇಳಿ, ನೋಡಿದ್ರಲ್ಲ. ಒಂದು ಚೂರು ನೆರಿಗೆ ಬರೋದಿಲ್ಲ ನಿಮಗೆ. ಈಗ ನಾವು ಒಮ್ಮೊಮ್ಮೆ ಫಾಲ್ಸ್ ಹಚ್ಚುವಾಗ ಸ್ವಲ್ಪ ಆದರೂ ಇದಾಗ್ತದಲ್ಲ, ಇದೇನಿಲ್ಲ, ಇದು ನೀಟಾಗಿ ಬರ್ತದೆ. ಸ್ವಲ್ಪ ಐರನ್ ಬಾಕ್ಸ್ ಬಿಸಿ ಇರುವಾಗಲೇ ನೀವು ಅದನ್ನು ಇದು ಮಾಡ್ತಾ ಹೋಗಬೇಕು. ಮಾತ್ರ ನೀಟಾಗಿ ಅದನ್ನು ಜೋಡಿಸ್ತಾ ಹೋಗಿ. ನೋಡಿದ್ರಲ್ಲ, ಈಗ ಆಗ್ತಾ ಬಂತು. ಒಂದೇ ಒಂದು ನಿಮಿಷ ಸಾಕು. ನೋಡಿ, ಕ್ಲೀನಾಗಿ ಫುಲ್ ನಾನು ಮಾಡಿಕೊಂಡೆ, ಒಂದು ಸೈಡಲ್ಲಿ ಫುಲ್ ಮಾಡ್ಕೊಂಡಿದ್ದೇನೆ. ಈಗ ಸ್ಟಾರ್ಟಿಂಗಲ್ಲಿ ನಾನು ಫಾಲ್ ಹಚ್ಚಿದೆ ನೋಡಿ, ಆ ಸೈಡಲ್ಲಿ ಸ್ವಲ್ಪ ಅಲ್ಲಿ ಹಾಕಿಲ್ಲ ನೋಡಿ ಈ ಕಡೆ. ಈಗ ಅಲ್ಲಿ ಅಷ್ಟೇ ಪೀಸ್ ಎಷ್ಟು ಬೇಕು ನೋಡಿ, ಅಷ್ಟಕ್ಕೆ ಮಾತ್ರ ನಾನು ಕಟ್ ಮಾಡಿ ಅಲ್ಲಿ ಹಾಕ್ತೇನೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ, ನಿಮಗೆ ತೋರಿಸ್ತೇನೆ ನಾನು. ಸಾರಿಯಲ್ಲಿ ಫುಲ್ ಆದಮೇಲೆ ಈಗ ಸ್ಟಿಚ್ ಮಾಡಿದರೆ ಸ್ಟಿಚ್ ಎಲ್ಲ ಹೊರಗಡೆ ಕಾಣ್ತದಲ್ಲ, ಈಗ ನೋಡಿ ಸ್ಟಿಚ್ ಸಹ ಕಾಣೋದಿಲ್ಲ ಈ ಥರ ಎಲ್ಲ ಒಂದು ಹಾಕ್ಕೊಂಡ್ರೆ. ಇದು ನಿಮಗೆ ಒಂದು 4-5 ವಾಶ್ ತನಕ ಅಷ್ಟೇ ಬರ್ಬೋದು. ಅಂದರೆ ನೀವು ಫ್ರೀ ಇರುವಾಗ ಅದರ ಮೇಲೆ ನೀವು ಸ್ಟಿಚ್ ಹಾಕ್ಕೊಳ್ಬೋದು, ಫ್ರೀ ಇದ್ದಾಗ. ಈಗ ಅರ್ಜೆಂಟಿಗೆ ನಮಗೆ ಸ್ಟಿಚ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಈ ಥರ ಟೇಪ್ ಹಾಕೋದು ಐರನ್ ಮಾಡ್ಕೊಳ್ಬೋದು. ನೋಡಿ, ಈಗ ಸೈಡಿಗೆ ನಾನು ಹಾಕ್ತಾಯಿದ್ದೇನೆ, ಎಷ್ಟು ಬೇಕು ಅಷ್ಟು ಮಾತ್ರ. ಸ್ವಲ್ಪ ಜಾಸ್ತಿ ಆದರೆ ಅಲ್ಲಿಯೇ ನೀವು ಫೋಲ್ಡ್ ಮಾಡಿ ಮತ್ತು ಐರನ್ ಬಾಕ್ಸ್ ಅಲ್ಲಿ ನೀವು ಸ್ವಲ್ಪ ಐರನ್ ಮಾಡಿದರೆ ಸಾಕೋದು, ಅಲ್ಲೇ ಗಮ್ಮಾಗಿ ಕೂತ್ಕೊಳ್ತದೆ. ನೋಡಿ, ಈಗ ನಾನು ಐರನ್ ಮಾಡ್ತೇನೆ ಅದ್ರ ಮೇಲೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ತುಂಬ ಒಂದು ಯೂಸ್ಫುಲ್ ಆದಂಥ ವಿಡಿಯೋ, ಆದಷ್ಟು ಶೇರ್ ಮಾಡಿ. ಈ ಥರ ಒಂದು ಟೇಪ್ ಮನೇಲಿದ್ದರೆ ನೋಡಿ, ಯಾರು ಬೇಕಾದರೂ ನಾವು ಇದು ಸಾರಿಗೆ ಫಾಲ್ ಹಾಕ್ಬೋದು. ಮತ್ತು ನಾನು ಹೇಳಿದ್ದಲ್ಲ ಅವಾಗಲೇ, ಹರಿದಿದ್ದು ಬಟ್ಟೆ ಎಲ್ಲ ಇದ್ದರೆ, ಅದು ತುಂಬ ಅಲ್ಲ, ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಹೋಲ್ ಏನಾದರೂ ಆಗಿದ್ದರೆ ನೋಡಿ, ಇದೇ ಒಂದು ಟೇಪ್ ಇದ್ದರೆ ಸಾಕು ನಮಗೆ ಸ್ಟಿಚ್ ಮಾಡಲಿಕ್ಕೆ. ಸ್ಟಿಚ್ ಅಲ್ಲ, ಹಾಗೆಯೇ ಗಮ್ಮು ಥರ ಕುತ್ಕೊಳ್ತದದು, ಐರನ್ ಮಾಡಿದರೆ ಸಾಕು. ಈಗ ಇನ್ನೊಂದು ಸೈಡಿಗೆ ಸಹ ನಾನು ಇಲ್ಲಿ ಟೇಪನ್ನು ಹಾಕ್ತಾಯಿದ್ದೇನೆ ನೋಡಿ, ಈ ಥರ ಕ್ಲೀನಾಗಿ. ಅಂದರೆ ತುಂಬ ಉದ್ದ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ನೀವು ಕಟ್ ಮಾಡಿ ಮತ್ತೆ ನೀವು ಅಷ್ಟು ಐರನ್ ಮಾಡಿ ಪುನಃ ಅಲ್ಲಿಂದನೇ ನೀವು ಟೇಪನ್ನು ಹೋಗ್ಬೋದು. ಸ್ವಲ್ಪ ಪ್ರೆಸ್ ಮಾಡಿ ಐರನ್ ಬಾಕ್ಸನ್ನು ಇದು ಮಾಡಿ, ನೀಟಾಗಿ ಕೂತ್ಕೊಳ್ತದೆ. ನಿಜವಾಗ್ಲೂ ನಾನು ಹೇಳಿ ನನಗೇ ಇದಾಯ್ತದು, ಒಂಥರ ಅಂದರೆ ಆಶ್ಚರ್ಯ ಆಯಿತು ಸಹ, ಇಷ್ಟು ಇದು ಒಳ್ಳೆಯದಾಗ್ತದಲ್ಲ ಇದರಲ್ಲಿ ಅಂತೇಳಿ.
ನೋಡಿ ಈಗ ಕೆಳಗಡೆ ಸಹ ಇಷ್ಟು ನೋಡಿದ್ರಲ್ಲ ಎಷ್ಟು ಟೈಟಾಗಿ ಕುತ್ಕೊಳ್ತಿದೆ ಐರನ್ ಮಾಡ್ತಾ ಹೋದಾಗೆ. ಈಗ ಫುಲ್ ನಾನು ಹಾಕ್ಕೊಂಡಿದ್ದೇನೆ. ಈಗ ಎಂಡಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲೀಗ. ಈಗ ಸಾರಿ ಫುಲ್ ಆದಮೇಲೆ ಸಹ ತೋರಿಸ್ತೀನಿ ನಿಮಗೆ. ಈಗ ಕೆಳಗಡೆ ಕೂತು ಐರನ್ ಮಾಡಿದರೆ ಸ್ವಲ್ಪ ಫಾಸ್ಟಾಗಿ ಆಗ್ಬೋದು, ಅಂದರೆ ಜಾಗ ಸ್ವಲ್ಪ ದೊಡ್ಡದಿರ್ತದಲ್ಲ. ಇದು ಐರನ್ ಟೇಬಲ್ ಮಾಡ್ತಾ ಇರುವಾಗ ಅಂದರೆ ಬಟ್ಟೆ ಹೀಗೆ ಹೇಳ್ಕೊಳ್ತಾ ಇರಬೇಕಾಗ್ತದೆ ನಿಮಗೆ. ಅಂತೇಳಿದರೆ ನಾನೀಗ ಹಚ್ಚುವಾಗ ಸ್ಟಾರ್ಟಿಂಗಲ್ಲಿ ಗುಂಡು ಪಿನ್ ಏನಾದರೂ ಹಾಕ್ಕೊಳ್ಳಿ ನೀವು. ಅಂದರೆ ಈಗ ಫಾಲ್ ಜಾರ್ತದೆ ಅಂತೇಳಿ ಏನಾದರೂ ಇದ್ದರೆ ನಿಮಗೆ ಗುಂಡು ಪಿನ್ನನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಗುಂಡು ಪಿನ್ ಹಾಕಲಿಲ್ಲ, ಹಾಗೆ ಡೈರೆಕ್ಟಾಗಿ ನಾನು ಐರನ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ನಿಮಗೆ ಕಷ್ಟ ಅನಿಸಿದರೆ ಅಥವಾ ಸೂಜಿ ಆದರೂ ಹಾಕ್ಕೊಳ್ಳಿ, ಅಥವಾ ಇದು ಪಿನ್ ಇರ್ತದಲ್ಲ ಸೇಫ್ಟಿ ಪಿನ್, ಅದನ್ನು ಸಹ ನೀವು ಇಲ್ಲಿ ಹಾಕಿ ಇಟ್ಕೊಳ್ಬೋದು. ಅದರ ನಂತರ ನೀವು ಟೇಪನ್ನು ಹಾಕ್ಕೊಳ್ಳಿ. ಅಂದರೆ ಜಾರ್ತದೆ ಅಂತೇಳಿ ಏನಾದರೂ ನಿಮ್ಗೆ ಅನಿಸಿದರೆ ನೋಡಿ. ಈಗ ಫಾಲ್ ಹಚ್ಚಿ ಆಯಿತು ನೋಡಿ, ತೋರಿಸ್ತಾ ಇದ್ದೇನೆ ನೋಡಿ. ಹೊರಗಡೆಯಿಂದ ಆಗಲಿ ಅಥವಾ ಒಳಗಡೆಯಿಂದ ಸಹ ನಿಮಗೆ ಇಲ್ಲಿ ಸಹ ಇದು ಒಂಥರ ಮುದ್ದೆ ಥರ ಕಾಣ್ತಾ ಇಲ್ಲ ನೋಡಿ. ಎಷ್ಟು ಈಸಿಯಾಗಿ ಇದನ್ನು ಹಾಕ್ಕೊಂಡು ಹೋಗ್ಬೋದು ನೋಡಿದ್ರಲ್ಲಿ. ಈಗ ಹೊರಗಡೆ ತೋರಿಸ್ತಾ ನೋಡಿ, ಎಲ್ಲಿ ಸಹ ಒಂದು ಚೂರು ಸಹ ರಿಂಕಲ್ಸ್ ಥರ ಬರಲಿಲ್ಲ. ಖುಷಿಯಾಯಿತು ನನಗಂತೂ. ನೀವು ಸಹ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ದೆಲ್ಲ ಆವಾಗಲೇ ನೋಡಿ. ಇದಕ್ಕೆ ನೀವು ಬೇಕಂತೇಳಿದರೆ ಮೇಲ್ಗಡೆಯಿಂದ ಸ್ಟಿಚ್ ಸಹ ಹಾಕ್ಕೊಳ್ಬೋದು ನಿಮಗೆ. ಅಂದರೆ ಫಸ್ಟ್ ಟೈಮ್ ನೀವು ಇದನ್ನು ಫಾಲ್ ಹಚ್ತಾ ಇದ್ದೀರಿ ಅಂತೇಳಿದರೆ ಇದೇ ಥರ ಟೇಪ್ ಹಾಕಿ ಅದರ ನಂತರ ಅದರ ಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಆಗ ವಾಶ್ ಮಾಡಿದ್ರು ಸಹ ಏನಾಗೋದಿಲ್ಲ. ಸ್ವಲ್ಪ ರಿಂಕಲ್ ಉಂಟಂತೇಳಿದರೆ ಈ ಥರ ಒಂದು ಸ್ಕೇಲ್ ತೊಗೊಳ್ಳಿ. ಸ್ಕೇಲ್ ಸ್ಟೀಲಿದು ಬೇಕಂತಿಲ್ಲ, ಪ್ಲಾಸ್ಟಿಕ್ ಸ್ಕೇಲ್ ಇದ್ದರೂ ಸಹ ಆಗ್ತದೆ. ಅದರಲ್ಲಿ ಸ್ವಲ್ಪ ಈ ಥರ ಉಜ್ಜುಕೊಳ್ಳಿ. ರಿಂಕಲ್ಸ್ ಇದ್ದರೂ ಸಹ ಹೊರಟೋಗ್ತದೆ ನೋಡಿ. ಎಷ್ಟು ನೀಟ್ ಆಯ್ತಲ್ವಾ. ಈಗ ಫುಲ್ ಸಾರಿಗೆ ಸಹ ನಾನು ಹಾಗೆಯೇ ಸ್ಕೇಲಲ್ಲಿ ಇದು ಮಾಡ್ತಾಯಿದ್ದೇನೆ. ನೋಡಿದರೆ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವ ಮನೆಯಲ್ಲಿ. ಟೇಲರ್ ಹತ್ರ ಹೋಗ್ಬೇಕಂತೇನಿಲ್ಲ, ಅಥವಾ ಅಲ್ಲಿ ಹಣ ಹಾಕಬೇಕಂತೇನಿಲ್ಲ. ಫ್ರೀಯಾಗಿ ಅಂದರೆ ನಾವು ಮಾಡ್ಕೊಳ್ಬೋದು. ಅದರಲ್ಲೂ ಟೇಪ್ ಅಂತೂ ತುಂಬ ಕಮ್ಮಿ ರೇಟು. ಖಂಡಿತವಾಗ್ಲೂ ನಾನು ಹೇಳ್ತೇನೆ, ನೀವು ಆ ಟೇಪ್ ಒಂದು ಮನೇಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಗೊತ್ತಿಲ್ಲದಿದ್ದವರು ಸಹ ಸಾರಿಗೆ ಫಾಲ್ಸ್ ಹಾಕ್ಕೊಳ್ಬೋದು. ನೀಟಾಗಿ ಕೂತ್ಕೊಳ್ತದೆ ಮತ್ತು ನಿಮಗೆ ಅಂದರೆ ಇನ್ಸ್ಟೆಂಟಿಗೆ ಅಂದರೆ ಅರ್ಜೆಂಟಿಗೆಲ್ಲ ಆಗ್ಬೋದು ಇದು. ಅಂದರೆ ತುಂಬ ಒಂದು 4-5 ಸಲ ವಾಶ್ ಎಲ್ಲ ಮಾಡಿದರೆ ಹೊರಟು ಹೋಗ್ಬೋದು. ಫ್ರೀ ಇರುವಾಗ ಅದ್ರ ಮೇಲೇ ನೀವು ಸ್ಟಿಚ್ ಹಾಕ್ಕೊಂಡು ಹೋಗ್ಬೋದು, ಆರಾಮಾಗಿ ಹಾಕ್ಬೋದಲ್ವಾ. ಎಲ್ಲಿ ಸಹ ಒಂದು ಚೂರು ರಿಂಕಲ್ ಸಹ ಬರೋದಿಲ್ಲ ನೋಡಿ. ಹತ್ತಿರದಿಂದ ತೋರಿಸ್ತಾ ಇದ್ದೇನೆ, ತುಂಬ ನೀಟಾಗಿ ಹಾಕ್ಲಿಕ್ಕೆ ಆಗ್ತದೆ. ತುಂಬ ತೆಳುವು ಸೀರೆ ಎಲ್ಲ ಆದರೆ ಸ್ವಲ್ಪ ಜಾರ್ತದಲ್ಲ, ಅದಕ್ಕೆ ಆದರೆ ನೀವು ಸ್ವಲ್ಪ ಗುಂಡು ಪಿನ್ನೆಲ್ಲ ಹಾಕ್ಕೊಂಡು ಮತ್ತು ಆ ಟೇಪನ್ನು ನೀವು ಸೈಡಿಂದ ಐರನ್ ಮಾಡ್ತಾ ಹೋಗಿ. ನೋಡಿ, ನಾನಿಲ್ಲಿ ಪ್ಯಾಂಟಿಗೆ ಸಹ ಹಾಕಿ ತೋರಿಸ್ತಾ ಇದ್ದೇನೆ. ಪ್ಯಾಂಟ್ ಸ್ಟಿಚ್ ಹೋಗಿತ್ತು. ಇದಕ್ಕೆ ಸಹ ನೀವು ಆ ಟೇಪನ್ನು ನೋಡಿ, ಸಣ್ಣ ಟೇಪನ್ನು ನೀವು ಅಲ್ಲಿ ಇಟ್ಟು ಮತ್ತು ಐರನ್ ಮಾಡ್ಬೋದು. ಐರನ್ ಅಂತೇಳಿದರೆ ನೀವು ಐರನ್ ಮಾಡುವಾಗ ಡೈರೆಕ್ಟ್ ಟೇಪ್ ಮೇಲೆ ಐರನ್ ಮಾಡಲಿಕ್ಕೆ ಹೋಗಬೇಡಿ, ಅದು ಐರನ್ ಬಾಕ್ಸಿಗೆ ಅಂಟ್ಕೊಳ್ತದೆ. ನಿಮ್ಗೆ ಏನಾದರೂ ಈ ಥರ ಮಾಡಬೇಕಂತೇಳಿದರೆ ಅದ್ರ ಮೇಲೆ ಇನ್ನೊಂದು ಬ್ಲ್ಯಾಕ್ ಪೀಸ್ ಏನಾದರೂ ಇದ್ದರೆ, ಬಟ್ಟೆ ಇದ್ದರೆ ಅದ್ರ ಮೇಲೆ ಹಾಕಿ ನೀವು ಐರನ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಕುತ್ಕೊಳ್ತದೆ. ಅಂದರೆ ನನಗೆ ಈಗ ಸೈಡ್ ಸ್ಟಿಚ್ ಆಗಿದ್ದಕ್ಕೆ ನಾನು ಅಲ್ಲಿಯೇ ಫೋಲ್ಡ್ ಮಾಡಿ ಐರನ್ ಮಾಡ್ತಾಯಿದ್ದೇನೆ ನೋಡಿ. ಈ ಥರ ಅದು ಸ್ಟಿಕ್ಕಾಗಿ ಅಲ್ಲಿಯೇ ಕೂತ್ಕೊಳ್ತದೆ. ಅಂದರೆ ಅರ್ಜೆಂಟಿಗೆ ನಾನು ಹೇಳೋದು, ಅರ್ಜೆಂಟಿಗೆ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಈ ಥರ ಎಲ್ಲ ಮಾಡ್ಕೊಳ್ಬೋದು. ಅಪರೂಪಕ್ಕೆ ವಾಶ್ ಮಾಡೋದು ಬಟ್ಟೆ ಎಲ್ಲ ಇದ್ದರೆ ತೊಂದರೆ ಇಲ್ಲ. ಇದು ಡೈಲಿ ವಾಶ್ ಮಾಡೋದಾದರೆ ಹೊರಟು ಹೋಗ್ತದೆ ಅದು. ನೋಡಿ ಎಷ್ಟು ಟೈಟಾಗಿ ಕೂತ್ಕೊಂಡಿದೆ ಅಲ್ವಾ. ಸ್ಟಿಚ್ ಬಿಚ್ಚೋಗಿತ್ತು ನೋಡಿ ಇಲ್ಲಿ. ಈಗ ಏನು ಸಹ ಇದಿಲ್ಲ, ಕ್ಲೀನಾಗಿ ಅದು ಟೇಪ್ ಕೂತ್ಕೊಂಡಿದೆ. ನೋಡಿದ್ರಲ್ಲ ಫ್ರೆಂಡ್ಸು, ಇದೇ ಥರ ತುಂಬ ಬಟ್ಟೆ ಎಲ್ಲ ಇದ್ದರೆ ನೀವು ಹಾಗೆಯೇ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಟೇಪ್ ಇದ್ದರೆ ನಾವು ಎಷ್ಟು ಸಹ ಮಾಡ್ಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.